ಓಂ ನಮಃ ಶಿವಾಯ. ಸನಾತನ ಜ್ಯೋತಿಷ್ಯ. ನಾನು ಆಚಾರ್ಯ ಬಾಲಚಂದ್ರ. ಇದೇ ಬರುವ 2026 ಜೂನ್ ತಿಂಗಳ 2ನೇ ತಾರೀಕಿಗೆ ಗುರುವು ತನ್ನ ಕರ್ಕಾಟಕ ರಾಶಿ ಅಂದರೆ ಉಚ್ಚ ಸ್ಥಾನಕ್ಕೆ ಬರುವ ಬಗ್ಗೆ ಈಗಾಗಲೇ ಮೇಷರಾಶಿ, ವೃಷಭ ರಾಶಿಯವರ ಬಗ್ಗೆ ನಾವು ತಿಳ್ಕೊಂಡಿದ್ದೆವು. ಈಗ ನಾವು ಇವತ್ತು ಮಿಥುನ ರಾಶಿಯವರ ಬಗ್ಗೆ ತಿಳಿಯಲಿಕ್ಕಿದ್ದೇವೆ. ಅಂದರೆ ಮಿಥುನ ರಾಶಿಯವರಿಗೆ ಈ ಗುರು ಸಂಚಾರ ಏನೆಲ್ಲ ಗುಣಫಲವನ್ನು ಕೊಡುತ್ತದೆ, ಇದರ ಬಗ್ಗೆ ನಾವು ಇವತ್ತು ಕಲಿಯಲಿದ್ದೇವೆ ಅಂತ ಹೇಳಿ. ಈಗ ಮಿಥುನ ರಾಶಿಯಲ್ಲಿ ಬರುವಂತಹ ಮೃಗಶಿರ ನಕ್ಷತ್ರ, ಆದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ಇವರಿಗೆ ಈ ಗುರು ಸಂಚಾರ ಹೇಗಿದೆ ಅಂತ ಹೇಳಿ. ಈಗಾಗಲೇ ಗುರು ಅವರ ರಾಶಿಯಲ್ಲಿದೆ. ಈ ಗುರುವು ಅವರ 7ನೇ ಭಾವದ ಅಧಿಪತಿ, ಹಾಗೆಯೇ 10ನೇ ಭಾವದ ಅಧಿಪತಿಯಾಗಿರುತ್ತದೆ. ಅಂದರೆ ಮಿಥುನ ರಾಶಿಯವರಿಗೆ ಅವರ 7ನೇ ಭಾವ ಹಾಗೂ 10ನೇ ಭಾವದ ಅಧಿಪತಿಯಾಗಿರುವಂತಹ ಗುರು ಈಗ ಅವರ ರಾಶಿಯ 2ನೇ ಭಾವಕ್ಕೆ ಬಂದಾಗ ಏನೆಲ್ಲ ಗುಣದೋಷವನ್ನು ಕೊಡುತ್ತದೆ ಅಂತ ಹೇಳಿ. ಗುರುವಿಗೆ ಈಗ ಅವರಿಗೆ ರಾಶಿಯಲ್ಲಿ ಸಂಚಾರ ಆಗುತ್ತಾ ಇದೆ. ಈ ಕರ್ಕಾಟಕ ರಾಶಿಗೆ ಬರುವಂತಹ ಗುರುವು ಈ ಮಿಥುನ ರಾಶಿಯವರಿಗೆ 2ನೇ ಸ್ಥಾನವಾಗಿರುತ್ತದೆ. 2ನೇ ಸ್ಥಾನ ಎಂಬುದು ನೋಡಿ ದ್ವಿತೀಯ ಸ್ಥಾನ ಅಂತ ಹೇಳಿರ್ತದೆ. ದ್ವಿತೀಯಸ್ಯ ಕುಟುಂಬ ಸೌಖ್ಯಂ ಅರ್ಥಲಾಭಂ ಶತ್ರುನಾಶ ಅಂತೆಲ್ಲ ಹೇಳಲ್ಪಟ್ಟಿದೆ. ಹಾಗೆ ಮಾತಿಗೆ ಬೆಲೆ ಇರ್ತದೆ, ವಿದ್ಯೆಗೆ ಬೆಲೆ ಇರ್ತದೆ. ಅವರು ಮಾಡಿಕೊಂಡು ವ್ಯವಹರಿಸುವಂಥ ಎಲ್ಲ ವ್ಯವಹಾರಗಳಲ್ಲಿ ಕೂಡ ಅವರಿಗೆ ಜಯ ಸಿಗ್ತದೆ. ಮತ್ತು ಕುಟುಂಬ ಸಂಬಂಧಿತ ಆಸ್ತಿ ಇವುಗಳಲ್ಲಿ ಎಲ್ಲ, ಅಂದರೆ ಏನಾದರೂ ವ್ಯಾಜ್ಯಗಳಿದ್ದರೆ ಅವರಿಗೆ ಆಸ್ತಿ ಎಲ್ಲ ದೊರೆಯುತ್ತದೆ ಅಂಥೇಳಿ. ವ್ಯಾಜ್ಯ ಎಲ್ಲ ಮುಗಿದು ಅದೊಂದು ತೀರ್ಮಾನಕ್ಕೆ ಬಂದು ಪಿತ್ರಾರ್ಜಿತ ಆಸ್ತಿ ಎಲ್ಲ ಕೈ ಸೇರುತ್ತದೆ ಅಂತ ಹೇಳಿ. ಮಿಥುನ ರಾಶಿ ಅವರಿಗೆ ಗುರು ಕರ್ಕಾಟಕ ರಾಶಿ ಇದೆ. ಅವರದು ಇಲ್ಲಿ ಶನಿ ಇದೆ, ಇಲ್ಲಿ ರಾಹು ಇದೆ, ಇಲ್ಲಿ ಕೇತು ಇದೆ. ಉಳಿದ ಗ್ರಹಗಳದ್ದು ಸೂರ್ಯ, ಚಂದ್ರ, ಶುಕ್ರ, ಬುಧ ಈ ಗ್ರಹಗಳದ್ದು ಬೇಡ. ಅದು ಯಾಕಂತ ಹೇಳಿದರೆ ಶುಕ್ರ ಇವೆಲ್ಲ ಕೂಡಲೇ ರಾಶಿಯನ್ನು ಬದಲಾವಣೆ ಮಾಡಿಕೊಳ್ಳುತ್ತದೆ ಅಂತ ಹೇಳಿ. ಅಂದರೆ ಗುರುಗ್ರಹ 1 ವರ್ಷ ಒಂದು ರಾಶಿಯಲ್ಲಿರ್ತದೆ, ಶನಿ 2.5 ವರ್ಷ ಇರ್ತದೆ, ರಾಹು ಕೇತುಗಳು 1.5 ವರ್ಷ ಇರ್ತದೆ, ಚಂದ್ರ 2 ಕಾಲ ದಿವಸ ಇರ್ತದೆ, ರವಿ 1 ತಿಂಗಳಿರ್ತದೆ, ಬುಧ ಸರಾಸರಿ 18 ದಿವಸ ಒಂದು ರಾಶಿಯಲ್ಲಿರುವಂಥದ್ದು, ಶುಕ್ರ ಸರಾಸರಿ 28 ದಿವಸ ಒಂದು ರಾಶಿಯಲ್ಲಿರುವಂಥದ್ದು. ಅದರಿಂದಾಗಿ ಈ ವಿಷಯಗಳ ಬಗ್ಗೆ, ಉಳಿದ ಗ್ರಹಗಳ ಬಗ್ಗೆ ನಾವು ಇವತ್ತು ಚಿಂತನೆ ಬೇಡ. ಮಿಥುನ ರಾಶಿಯವರಿಗೆ 2ನೇ ಸ್ಥಾನಕ್ಕೆ ಗುರು ಬಂದಾಗ ಬರುವಂತಹ ಗುಣವನ್ನು ನಾನು ಹೇಳ್ತಾ ಇದ್ದೇನೆ. ಈಗ 2ನೇ ಭಾವದಲ್ಲಿರುವಂತಹ ಗುರುವಿಗೆ 5, 7 ಹಾಗೂ 9ನೇ ಭಾವಕ್ಕೆ ದೃಷ್ಟಿ ಇದೆ ಅಂತ ಹೇಳಿ. ಆಗ ಈ ಕರ್ಕಾಟಕ ರಾಶಿಯಲ್ಲಿರುವಂತಹ ಗುರು 1, 2, 3, 4, 5ನೇ ಭಾವಕ್ಕೆ ದೃಷ್ಟಿ ಬೀರುವುದರಿಂದ ಮಿಥುನ ರಾಶಿಯವರ 6ನೇ ಭಾವಕ್ಕೂ 5ನೇ ದೃಷ್ಟಿ, 6ನೇ ಭಾವಕ್ಕೂ, ಹಾಗೆಯೇ 1, 2, 3, 4, 5, 6, 7ನೇ ದೃಷ್ಟಿ ಮಿಥುನ ರಾಶಿಯವರ 8ಮ ಭಾವಕ್ಕೂ, ಅಂದರೆ 7ನೇ ದೃಷ್ಟಿ 8ನೇ ಭಾವಕ್ಕೂ, ಇನ್ನೊಂದು ಗುರುವಿನ ದೃಷ್ಟಿ 9ನೇ ದೃಷ್ಟಿ, ಅದು ಮಿಥುನ ರಾಶಿಯವರ 10ನೇ ಭಾವಕ್ಕೂ, ಅಂದರೆ 9ನೇ ದೃಷ್ಟಿ 10ನೇ ಭಾವಕ್ಕೂ ಬೀಳುವುದರಿಂದ ಈ 6ನೇ ಭಾವ, 8ನೇ ಭಾವ ಹಾಗೂ 10ನೇ ಭಾವದಲ್ಲಿ ಬರುವಂಥ ಎಲ್ಲ ದೋಷಗಳು ನಿವಾರಣೆಯಾಗುತ್ತದೆ ಅಂತ ಹೇಳಿ. 6ನೇ ಭಾವ ಅಂದರೆ ಆರೋಗ್ಯದಲ್ಲಿ ಚೇತರಿಕೆ, ಏನಾದರೂ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ಅವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತದೆ. 6 ಎಂಬುದು ಶತ್ರುಗಳ ಭಾವ, ಶತ್ರುನಾಶ ಆಗ್ತದೆ, ಮಾನಸಿಕ ನೆಮ್ಮದಿ ಸಿಗುತ್ತದೆ. ಏನಾದರೂ ಭೂಮಿ ಸಂಬಂಧಿತವಾದ ವ್ಯಾಜ್ಯಗಳಲ್ಲಿದ್ದರೆ ಅದರಲ್ಲಿ ಜಯ ಸಿಗುತ್ತದೆ. ಹೀಗೆ 6ನೇ ಭಾವಕ್ಕೆ ಗುರುವಿನ ದೃಷ್ಟಿ ಬಂದಾಗ ಆ ಭಾಗಕ್ಕೆ ಶುಭತ್ವ ಬಂದು 6ನೇ ಭಾವದಲ್ಲಿರುವ ಎಲ್ಲ ದೋಷಗಳು ನಿವಾರಣೆ ಆಗ್ತದೆ ಅಂತ ಹೇಳಿ. ಇನ್ನು 8ನೇ ಭಾವಕ್ಕೆ ಕರ್ಕಾಟಕ ರಾಶಿಯಿಂದ ಗುರುವು ದೃಷ್ಟಿಯನ್ನು ಬೀರಿದಾಗ 8ನೇ ಭಾವ ಎಂಬುದು ನೋಡಿ ಆಯಸ್ ಭಾವ ಅಂತ ಹೇಳುವುದು. ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಆರೋಗ್ಯದಲ್ಲಿ ಚೇತರಿಕೆ, ಹಾಗೆಯೇ ನಿಗೂಢ ಶಾಸ್ತ್ರದ ಅರಿವು ಉಂಟಾಗ್ತದೆ. ಆಯಸ್ಸು, ಆರೋಗ್ಯ ಇವುಗಳಲ್ಲಿ ತುಂಬ ವೃದ್ಧಿ ಉಂಟಾಗ್ತದೆ. ಅಂದರೆ ಆರೋಗ್ಯ ಸಮಸ್ಯೆಗಳು, ಆರೋಗ್ಯದಲ್ಲಿ ಚೇತರಿಕೆ ಎಲ್ಲ ಉಂಟಾಗ್ತದೆ ಅಂತ ಹೇಳಿ. ಹಾಗೆಯೇ ಅನಿರೀಕ್ಷಿತವಾದ ಲಾಭವನ್ನು ಕೂಡ ಗುರು ಈ ಮಿಥುನ ರಾಶಿಯವರಿಗೆ ನೀಡುತ್ತದೆ ಅಂತ ಹೇಳಿ. ಇನ್ನು 9ನೇ ದೃಷ್ಟಿಯು
ಮಿಥುನ ರಾಶಿಯವರ 10ನೇ ಭಾವಕ್ಕೆ ಬೀಳುವುದರಿಂದ, ಅಂದರೆ 10ನೇ ಭಾವ ಎಂಬುದು ಕರ್ಮಭಾವ ಅಂತ ಹೇಳಿ, ಮಾಡುವ ಎಲ್ಲ ವ್ಯವಹಾರದಲ್ಲಿ ಕೂಡ ಜಯ ಇರುತ್ತದೆ, ಅಧಿಕವಾದಂತಹ ಆರ್ಥಿಕ ಲಾಭ ಕೊಡುತ್ತದೆ, ಉತ್ತಮವಾದಂತಹ ಜೀವನ ಶೈಲಿ, ಹಾಗೆಯೇ ಗೌರವ, ಪ್ರಮೋಷನ್, ಹಾಗೆಯೇ ಅಂತಂದರೆ ಕುಟುಂಬದ ಸಂಬಂಧಿತವಾದಂತಹ ಏನಾದರೂ ವೈರಿಗಳು ಏನಾದರೂ ಇದ್ದರೂ ಕೂಡ ಅವರು ಕೂಡ ಆತ್ಮೀಯರಾಗ್ತಾರೆ ಅಂತ ಹೇಳಿ, ಮತ್ತು ವೈರಿಗಳಿಂದ ತೊಂದರೆ ಕೂಡ ಇರುವುದಿಲ್ಲ. ಆರೋಗ್ಯ ಸಂಬಂಧಿತ ಸಮಸ್ಯೆಗಳಿಂದೆಲ್ಲ ಅವರು ಚೇತರಿಕೆಗೊಂಡು ಒಳ್ಳೆಯ ಆರೋಗ್ಯ ಜೀವನವನ್ನು ನಡೆಸ್ತಾರೆ ಅಂತ ಹೇಳಿ, ಮತ್ತು ಉದ್ಯೋಗ ಸಂಬಂಧಿತವಾದಂತಹ ಸಮಸ್ಯೆಗಳು ಅಥವಾ ನಮಗೆ ಕಾರಣ ಗೊತ್ತಿಲ್ಲದಂತಹ ಕೆಲವೊಂದು ಸಮಸ್ಯೆಗಳು ಇವುಗಳೆಲ್ಲವೂ ಕೂಡ ಈ ಗುರುವು ಮಿಥುನ ರಾಶಿಯವರಿಗೆ, ಆ ಮಿಥುನ ರಾಶಿಯವರ 2ನೇ ಸ್ಥಾನದಲ್ಲಿ ಉಚ್ಚಸ್ಥನಾಗಿರುವಂತಹ ಗುರುವು ಒಳ್ಳೆಯ ಫಲವನ್ನು ನೀಡುತ್ತದೆ ಅಂತ ಹೇಳಿ, ಇದು ಮಿಥುನ ರಾಶಿಯವರಿಗೆ ಕರ್ಕಾಟಕ ರಾಶಿ, ಅಂದರೆ ಅವರ ರಾಶಿ 2ನೇ ಸ್ಥಾನಕ್ಕೆ ಗುರು ಬಂದಾಗ ನೀಡುವಂತಹ ಫಲ ಆಗಿರುತ್ತದೆ. ಮಿಥುನ ರಾಶಿಯವರಾದಂತಹ ಮೃಗಶಿರ ನಕ್ಷತ್ರದ 2 ಪಾದಗಳು ವೃಷಭ ರಾಶಿಗೆ ಬರ್ತದೆ. ಅಂದರೆ ಮೃಗಶಿರ ನಕ್ಷತ್ರ 3 ಮತ್ತು 4ನೇ ಪಾದ, ಆದ್ರಾ ನಕ್ಷತ್ರದ 1, 2, 3, 4ನೇ ಪಾದ, ಹಾಗೆಯೇ ಪುನರ್ವಸು ನಕ್ಷತ್ರದ 1, 2, 3 ಪಾದಗಳು ಈ ಮಿಥುನ ರಾಶಿಗೆ ಬಂದಾಗ ಅವರಿಗೆ ದಶಾಕಾಲ ಹಾಗೂ ಗ್ರಹಸ್ಥಿತಿ ಹೇಗಿರುತ್ತದೆ ಅಂತ ಒಂದು ನೋಡಿಕೊಳ್ಳುವ ನಾವು. ಈ ಜೂನ್ ತಿಂಗಳ 2ನೇ ತಾರೀಕು 2026ಕ್ಕೆ ಗುರುಗ್ರಹ ಕರ್ಕಾಟಕ ರಾಶಿಗೆ ಬರ್ತಾನೆ ಅಂತ ಹೇಳಿ, ಆಗ ಗ್ರಹಸ್ಥಿತಿ ಹೇಗಿದೆ ಅಂತ ಹೇಳಿದರೆ ನೋಡಿ, ಈಗ ಮಿಥುನ ರಾಶಿಯಲ್ಲೇ ಇರುವಂತಹ ಗುರು ಅವರ 2ನೇ ರಾಶಿಗೆ ಬರ್ತಾನೆ, ಕರ್ಕಾಟಕ ರಾಶಿಗೆ. ಅದೇ ಜೂನ್ ತಿಂಗಳ 2026. ಶನಿ ಅವರ ರಾಶಿಯಿಂದ 10ರಲ್ಲಿದೆ, ಶನಿ 10ರಲ್ಲಿದೆ. ಹಾಗೆಯೇ ರಾಹು 9ರಲ್ಲಿದೆ. ಗುರು ಅವರ ರಾಶಿಯಿಂದ ಕೇತು ಅವರ ರಾಶಿಯಿಂದ 3ನೇ ರಾಶಿಯಲ್ಲಿದೆ. ಕೇತು ಅವರ ರಾಶಿಯಿಂದ 3ನೇ ರಾಶಿಯಲ್ಲಿದೆ. ಇಲ್ಲಿ ಶನಿಗೆ ಅವರ 10ನೇ ಭಾವದಲ್ಲಿದ್ದಾಗ ಇವರಿಗೆ 1, 4, 7, 10ರಲ್ಲಿ ಶನಿ ಸಂಚಾರ ದೋಷವನ್ನು ಕೊಡುತ್ತದೆ ಅಂತೇಳಿ, ಅದು ಕಂಟಕ ಶನಿ ಅಂತ ಹೇಳೋದು. ಅವರಿಗೆ ಈ ಗುರುವಿನ ದೃಷ್ಟಿ ಬೀಳುವುದರಿಂದ ಅಲ್ಲಿ ಶುಭತ್ವ ಬರ್ತದೆ, ಹಾಗೆ ಅವರ ಕರ್ಮಭಾವ ಪುಷ್ಟಿಯನ್ನು ಹೊಂದುತ್ತದೆ ಅಂಥೇಳಿ. ಅಂದರೆ ಕರ್ಮಾಧಿಪತಿ, ಮಿಥುನ ರಾಶಿಯವರ ಕರ್ಮಾಧಿಪತಿ ಆ ಭಾಗಕ್ಕೆ ದೃಷ್ಟಿಯನ್ನು ಬೀಳುವುದರಿಂದ ಒಂದು ಕಡೆಯಲ್ಲಿ ಶನಿಯ ಪ್ರಭಾವ ಕಮ್ಮಿ ಆಗ್ತದೆ, ಇನ್ನೊಂದು ಉದ್ಯೋಗದಲ್ಲಿ ಅವರು ಮಾಡುವಂಥ ವ್ಯವಹಾರದಲ್ಲಿ ಅವರಿಗೆ ಜಯವನ್ನು ಕೂಡ ಕೊಡ್ತದೆ ಅಂತ ಹೇಳಿ. ಹಾಗೆಯೇ 2ನೇ ಭಾವದಲ್ಲಿ ಉಚ್ಚಸ್ಥನಾಗಿರುವಂತಹ ಗುರು ಅವರಿಗೆ ತುಂಬ ಅನುಕೂಲ ಸ್ಥಿತಿಯಲ್ಲಿರ್ತದೆ. ಕೇತು ಈ ವರ್ಷ 2026ರಲ್ಲಿ ಅವರ 2ನೇ ಭಾವಕ್ಕೆ ಬರ್ತದೆ. ಹಾಗೆ ರಾಹು ಕುಂಭದಿಂದ ಮಕರ ರಾಶಿಗೆ ಹಿಂಚಲನೆ ಆಗ್ತದೆ, ವಕ್ರ ಆಗ್ತದೆ. ಇದು ಅವರ ಗ್ರಹಸ್ಥಿತಿ ಆಗಿರ್ತದೆ 2026ರಲ್ಲಿ. ಮಿಥುನ ರಾಶಿಯಲ್ಲಿ ಬರುವಂತಹ ಮೃಗಶಿರ ನಕ್ಷತ್ರ, ಆದ್ರಾ ನಕ್ಷತ್ರ, ಪುನರ್ವಸು ನಕ್ಷತ್ರ, ಅಂದರೆ ಮೃಗಶಿರ ನಕ್ಷತ್ರದ 3 ಮತ್ತು 4 2 ಪಾದಗಳು, ಹಾಗೆಯೇ ಆದ್ರಾ ನಕ್ಷತ್ರದ ಫುಲ್ 1, 2, 3, 4ನೇ ಪಾದ 4 ಪಾದಗಳು ಒಟ್ಟಿಗೆ, ಹಾಗೆಯೇ ಪುನರ್ವಸು ನಕ್ಷತ್ರದ 1, 2, 3 ಪಾದಗಳು ಒಟ್ಟಿಗೆ ಅವರು ಮಿಥುನ ರಾಶಿಯಲ್ಲಿರ್ತಾರೆ. ಮಿಥುನ ರಾಶಿಯವರಿಗೆ ಗೋಚರ ಸ್ಥಿತಿಯನ್ನು ಹೇಳಿದ್ದೇನೆ. ಹಾಗೆಯೇ ಮೃಗಶಿರ ನಕ್ಷತ್ರಕ್ಕೆ ಆದಿಯಲ್ಲಿ ಕುಜದಶೆ ನಡೆಯುತ್ತದೆ. ಕುಜದಶೆ 7 ವರ್ಷವಿದ್ದು ಜನ್ಮಶಿಷ್ಟ ದಶೆಗೆ ಅನುಸಾರವಾಗಿ ಉಳಿಕೆ ಬರ್ತದೆ. ನಾನು ಈ ಮೊದಲೇ ಕೆಲವು ವಿಷಯಗಳಲ್ಲಿ ಅದನ್ನು ತಿಳಿಸಿದ್ದೇನೆ ಹೇಗೆ ಅಂತ ಹೇಳಿ. ಉದಾಹರಣೆಗೆ 1-2 ವರ್ಷ ಮೃಗಶಿರ ಇದು ಕುಜದಶೆ ಇದೆ ಅಂತ ಇಟ್ಟುಕೊಳ್ಳಿ. ಕುಜ ಕಳೆದ ಮೇಲೆ ರಾಹು 18 ವರ್ಷ, ರಾಹು, ಹಾಗೆಯೇ ರಾಹು ಕಳೆದ ಮೇಲೆ ಗುರು ಬರ್ತಾನೆ. ಗುರು 16 ವರ್ಷ, ಗುರು ಕಳೆದ ಮೇಲೆ ಶನಿ ಬರ್ತಾನೆ 19 ವರ್ಷ, ಶನಿ ಕಳೆದ ಮೇಲೆ 17 ವರ್ಷ ಬುಧ ದಶೆ. ಈ ರೀತಿ ಅವರ ದಶಾಕಾಲ ಹೋಗ್ತದೆ. ಹಾಗೆಯೇ ಆದ್ರಾ ನಕ್ಷತ್ರಕ್ಕೆ ಆದಿಯಲ್ಲಿ ರಾಹು ದಶೆ ಇರ್ತದೆ. ರಾಹು 18 ವರ್ಷ ಇರ್ತದೆ. ಜನ್ಮಶಿಷ್ಟಕ್ಕೆ ಅನುಸಾರವಾಗಿ ಎಷ್ಟು ಉಳಿಕೆ ಅಂತ ನೋಡಿಕೊಳ್ಬೇಕು. ನಿಮ್ಮ ಜಾತಕವನ್ನು ನೀವು ಪರಿಶೀಲಿಸಿಕೊಳ್ಳಬೇಕು.
ಹಾಗೆಯೇ ಜನ್ಮ ಶಿಷ್ಟ ದಶೆಯಷ್ಟು ಉಳಿಕೆ ಬರ್ತದೆ ಅದಕ್ಕೆ ತಕ್ಕಂತೆ ರಾಹು ಕಳೆದ ಮೇಲೆ, ಒಂದು ಉದಾಹರಣೆಗೆ ರಾಹು ಒಂದು 5 ವರ್ಷ ಅಂತ ಇಟ್ಟುಕೊಳ್ಳಿ. ಅವರವರ ಜಾತಕವನ್ನು ಪರಿಶೀಲಿಸಿಕೊಳ್ಳಿ, ಎಷ್ಟು ನಿಮಗೆ ಜನ್ಮಶ್ರೇಷ್ಠ ದಶೆ ಇರ್ತದೆ ಅಂತ ನೋಡಿಕೊಳ್ಬೇಕು. ಅದು ಒಬ್ಬೊಬ್ಬರಿಗೆ ಒಂದೊಂದು ಥರ ಇರ್ತದೆ. 8 ವರ್ಷ ಇರ್ಬೋದು, 10 ವರ್ಷ ಇರ್ಬೋದು, 15 ವರ್ಷ ಇರ್ಬೋದು, ಅಥವಾ 17 ವರ್ಷ ಇದ್ದರೂ ಇರ್ಬೋದು. ಅದು ನೋಡಿ ಅದು ಹೇಗೆ ಅಂತ ಗೊತ್ತದೆ. ಆಮೇಲೆ ರಾಹು ಕಳೆದ ಮೇಲೆ ಗುರು ಬರ್ತದೆ. ಗುರು 16 ವರ್ಷ. ಗುರು ಕಳೆದ ಮೇಲೆ ಶನಿ 19 ವರ್ಷ. ಶನಿ ಕಳೆದ ಮೇಲೆ ಬುಧ ಬರ್ತಾನೆ 17 ವರ್ಷ. ಬುಧ ಈ ರೀತಿ ಹೋಗ್ತಾಯಿದೆ. ಬುಧ ಕಳೆದ ಮೇಲೆ ಕೇತು ಬರ್ತಾನೆ 7 ವರ್ಷ. ಕೇತು ಈ ಥರ ಹೋಗ್ತಾ ಇರ್ತದೆ ಅವರಿಗೆ. ಹಾಗೆಯೇ ಇನ್ನು ಪುನರ್ವಸು ನಕ್ಷತ್ರಕ್ಕೆ ಆದಿಯಲ್ಲಿ ಗುರುದಶೆ ಇರ್ತದೆ. ಗುರು 16 ವರ್ಷ. ಜನ್ಮಶಿಷ್ಟಕ್ಕೆ ಅನುಸಾರವಾಗಿ ನೋಡಿಕೊಳ್ಳಿ, ಎಷ್ಟು 5, 6, 7, 8 ಎಷ್ಟು ಅಂತ ನೋಡಿಕೊಳ್ಳಿ ಜನ್ಮಶಿಷ್ಟೆ. ಗುರು ಕಳೆದ ಮೇಲೆ ಶನಿ 19. ಶನಿ ಕಳೆದ ಮೇಲೆ ಬುಧ ಬರ್ತಾನೆ 17. ಬುಧ ಕಳೆದ ಮೇಲೆ ಕೇತು 7. ಕೇತು ಕಳೆದ ಮೇಲೆ ಶುಕ್ರ ಬರ್ತಾನೆ 20 ವರ್ಷ. ಶುಕ್ರ ಕಳೆದ ಮೇಲೆ ಅರ್ಕ ಅಂದರೆ ರವಿ ದಶೆ ಇರ್ತದೆ 6 ವರ್ಷ. ಈ ರೀತಿ ಹೋಗ್ತಾ ಇರ್ತದೆ ಅಂಥೇಳಿ. ಇದಕ್ಕೆ ನಿಮ್ಮ ಜಾತಕವನ್ನು ಪರಿಶೀಲಿಸಿ, ನಿಮ್ಮ ಜಾತಕದಲ್ಲಿ ಗುರುವಿನ ಬಲ ಅದು ಸ್ವಕ್ಷೇತ್ರವಾಗಿದೆಯಾ, ಉಚ್ಚಕ್ಷೇತ್ರವಾಗಿದೆಯಾ, ನೀಚ ಆಗಿದೆಯಾ, ಮೌಢ್ಯ ಇದೆ, ಇದನ್ನೆಲ್ಲ ನೋಡಿಕೊಂಡು ಆ ಗುರುವಿನ ಬಲ ನೋಡಿಕೊಳ್ಬೇಕು. ಗುರು ನಿಮಗೆ ಅನುಕೂಲ ಸ್ಥಿತಿಯಲ್ಲಿದ್ದರೆ ದೊಡ್ಡ ದೋಷವನ್ನು ಈ ಜಾತಕನಿಗೆ ಕೊಡುವುದಿಲ್ಲ ಅಂತ ಹೇಳಿ. ಹಾಗೆಯೇ ಅಷ್ಟವರ್ಗದಲ್ಲಿ ಗುರುವಿನ ಬಲ ಈ ಮೊದಲೇ ಕೆಲವು ಎಪಿಸೋಡ್ಗಳಲ್ಲಿ ನಾನು ಇದರ ಬಗ್ಗೆ ವಿವರಣೆಯನ್ನು ಹೇಳಿರುವುದರಿಂದ ಮತ್ತೆ ಇದನ್ನು ನಾನು ವಿವರಣೆ ಕೊಡಲಿಕ್ಕೆ ಇಷ್ಟಪಡೋದಿಲ್ಲ. ಹಾಗಿದ್ದರೂ ಕೂಡ ನಿಮ್ಮ ಜಾತಕದಲ್ಲಿ ಗುರುವು ಉತ್ತಮ ಸ್ಥಿತಿಯಲ್ಲಿದ್ದರೆ ಉತ್ತಮ ಫಲವನ್ನೇ ಕೊಡ್ತದೆ. ಹಾಗಿದ್ದರೂ ಕೂಡ ಮಿಥುನ ರಾಶಿಯವರಿಗೆ ಕರ್ಕಾಟದಲ್ಲಿರುವಂತಹ ಗುರು ಅನುಕೂಲ ಸ್ಥಿತಿಯಲ್ಲಿದೆ. ನಿಮ್ಮ ಜಾತಕದಲ್ಲಿ ಬರುವ ಏನಾದರೂ ದೋಷಗಳಿದ್ದರೆ ಅದನ್ನು ವಿಮರ್ಶೆ ಮಾಡಿ ಪರಿಹಾರಗಳನ್ನು ಕಂಡುಕೊಳ್ಳುವಂಥದ್ದು. ಹಾಗೆ ಈಗ ಅವರಿಗೆ ಶನಿ ಪೂಜೆಯನ್ನು ಮಾಡುವಂಥದ್ದು, ಆಂಜನೇಯನ ದೇವಸ್ಥಾನಕ್ಕೆ ಹೋಗುವಂಥದ್ದು, ಹಾಗೆಯೇ ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವಂಥದ್ದು ಎಲ್ಲ ಉತ್ತಮವಾಗಿರ್ತದೆ. ಹಾಗೆಯೇ ರಾಹುವಿಗೋಸ್ಕರವಾಗಿ ನಾಗ ಆರಾಧನೆ, ಸುಬ್ರಹ್ಮಣ್ಯ ಆರಾಧನೆ, ಕೇತುವಿಗೆ ಗಣಪತಿ ಆರಾಧನೆ, ಹಾಗೆಯೇ ಗುರುವಿಗೆ ಮಹಾವಿಷ್ಣು ದೇವಸ್ಥಾನ, ನರಸಿಂಹಸ್ವಾಮಿ ದೇವಸ್ಥಾನಗಳಲ್ಲಿ ಹೋಗಿ ಪ್ರಾರ್ಥನೆ ಮಾಡುವಂಥದ್ದು, ವಿಶೇಷ ಪೂಜೆಗಳನ್ನು, ಸೇವೆಗಳನ್ನು ಮಾಡುವುದರಿಂದ ಉತ್ತಮವನ್ನು ನೀವು ಕಂಡುಕೊಳ್ಬೋದು ಅಂತ ಹೇಳಿ. ಇವತ್ತಿನ ಈ ಸಂಚಿಕೆ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಮ್ಮ ಸಲಹೆ ಹಾಗೂ ವಿಮರ್ಶೆಗಳನ್ನೆಲ್ಲ ನಮಗೆ ಕಳಿಸಿಕೊಡಿ. ಧನ್ಯವಾದ.